ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಒಳಗೆ ಶಿವಕುಮಾರ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವೆಹಿಕಲ್ಗಳನ್ನ ಬೈ ಮಾಡ್ಬೋದಾ ಬೇಡವಾ ಅನ್ನೋದಂತ ನೋಡ್ತಾ ಹೋಗೋಣ. ಸೊ ಬೈ ಮಾಡ್ಬೋದು ಅಂದರೆ ಏನಕ್ಕೋಸ್ಕರ ಬೈ ಮಾಡ್ಬೋದು, ಏನಂತದ್ದು ಫ್ಯೂಚರ್ಸ್ ಇದೆ ಇದರಲ್ಲಿ, ಏನಕ್ಕೋಸ್ಕರ ನಾವು ಬೈ ಮಾಡಬೇಕು ಅನ್ನೋದು ನೋಡೋಣ. ಬೇಡ ಅಂದರೆ ಏನಕ್ಕೋಸ್ಕರ ಬೈ ಮಾಡೋಂಗಿಲ್ಲ, ಏನು ಇಶ್ಯೂ ಇದೆ ಅಂತಲೂ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲೇ ಏನಪ್ಪ ಅಂದರೆ ಪೆಟ್ರೋಲ್ ವೆಹಿಕಲ್ ಬೆಸ್ಟಾ ಇಲ್ಲ ಅಂದರೆ ವೆಹಿಕಲ್ ಬೆಸ್ಟಾ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಲ್ರೆಡಿ ನನ್ನ ಐಡಿ ಹೋಗಿ ಚೆಕ್ ಮಾಡ್ಬೋದು ನೀವು. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹಾಕಿದ್ದೀನಿ. ಏನಕ್ಕಪ್ಪ ಅಂದರೆ ಪೆಟ್ರೋಲ್ ವೆಹಿಕಲ್ ಬೆಸ್ಟು ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಏನಕ್ಕೆ ಬೆಸ್ಟು ಅನ್ನೋದನ್ನು ಕೂಡ ಫುಲ್ಲು ಡೀಟೇಲ್ ಆಗಿ ಹಾಕಿದ್ದೀನಿ. ಸೊ ನೀವು ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು ಏನಕ್ಕೋಸ್ಕರ ಬೆಸ್ಟ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಪ್ರೆಸೆಂಟ್ ಇರೋ ಸಿಚುವೇಶನ್ಗಳಲ್ಲಿ ಅನ್ನೋದನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಪ್ರೆಸೆಂಟು ಇರೋ ಸಿಚುವೇಶನಲ್ಲಿ ವೆಹಿಕಲ್ನ ಬೈ ಮಾಡ್ಬೋದಾ ಅಂದರೆ ಬೈ ಮಾಡೋದೇ ಸುಮ್ಮನೆ ಇರೋದೇ ಬೆಸ್ಟ್ ಗುರು. ಯಾಕೆ ಅಂದರೆ ಇದ್ರಲ್ಲಿ ತುಂಬ ಇಶ್ಯೂಗಳಿದೆ. ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ತುಂಬ ಶಾರ್ಟ್ ಔಟ್ ಮಾಡಬೇಕಾಗಿರೋ ಇಶ್ಯೂಗಳಿದೆ, ಕ್ಲಿಯರ್ ಮಾಡಬೇಕಾಗಿರೋ, ರೆಕ್ಟಿಫೈ ಮಾಡಬೇಕಾಗಿರೋ ಇಶ್ಯೂಗಳಿದೆ. ಸೊ ಏನಂದರೆ ಚಾರ್ಜಿಂಗ್ ಆಗಿರ್ಬೋದು, ಅದರದ್ದು ಮೈಲೇಜ್ ರೇಂಜ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು ತುಂಬ ವರ್ಸ್ಟ್ ಇದೆ. ಮತ್ತು ಬ್ಯಾಟ್ರಿ ಫ್ಯೂಚರ್ಸ್ ಅಷ್ಟೇ. ನಾವು ಇವಾಗ ಒಂದು ಬೈಕ್ಗೆ 3 ಇಯರ್ಸ್ 4 ಇಯರ್ಸ್ಗೆ ಒಂದು 40-50,000 ಖರ್ಚು ಮಾಡ್ತೀವಿ ಪೆಟ್ರೋಲ್ಗೆ ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ಆಫ್ಟರ್ ನೀವು ಬೈಕು ಬ್ಯಾಟ್ರಿ ಏನಿದೆ, ಬ್ಯಾಟ್ರಿ ವೆಹಿಕಲು, ಸೊ ಒಂದು 2-3 ಇಯರ್ಸಲ್ಲಿ ಬ್ಯಾಟ್ರಿ ಹೋಯ್ತು ಅಂದರೆ ಇವಾಗಿರೋ ತುಂಬ ವೀಕ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಫ್ರೆಂಡ್ ಹತ್ರ ಒಬ್ಬರು ಯೂಸ್ ಮಾಡ್ತಿದ್ರೆ ಅವರು ಸ್ಟಾರ್ಟಿಂಗು ಒಂದು 100ವರೆಗೂ ಬರ್ತಿತ್ತು ಗುರು ಒಂದು ಚಾರ್ಜಲ್ಲಿ ಅಂತ ಹೇಳ್ತಿದ್ದ. ಸೊ ಅದರಲ್ಲಿ ಏನಪ್ಪ ಅಂದರೆ KWH ಕಿಲೋವ್ಯಾಟ್ ಅವರ್ಸ್ ನಾವು ಯಾವ್ದು ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅನ್ನೋದು ಕೂಡ. ಸೊ ಅದು ಒಂದು ಪ್ಲಸ್ ಪಾಯಿಂಟ್, ಅದನ್ನು ನೋಡ್ಕೊಳ್ಬೇಕು. ಸೊ ಅವನದ್ದೇನೆಂದರೆ 100 ಬರ್ತಿದ್ದು ಆಟೋಮೆಟಿಕ್ 80-75 ಎಲ್ಲ ಚಾರ್ಜ್ ಹೋಗ್ಬಿಡುತ್ತೆ, ಚಾರ್ಜ್ ಬೇಗ ರೆಡ್ಯೂಸ್ ಆಗುತ್ತೆ ಅನ್ನೋ ಒಂದು ನೆಗೆಟಿವ್ ಪಾಯಿಂಟ್ ಹೇಳಿದ್ದಾನೆ. ಜೊತೆಗೆ ಅದರಲ್ಲಿ ಏನಪ್ಪ ಅಂದರೆ ನೆಗೆಟಿವ್ ಬೆಲ್ಟದೊಂದು ನೆಗೆಟಿವ್ ಹೇಳಿದ್ದಾನೆ. ಸೊ ಅವಾಗ ಬ್ರೇಕ್ ಆಗುತ್ತೆ ಅಂತ. ಸೊ ಇಂಥವೆಲ್ಲ ಕೆಲವು ಇಶ್ಯೂಗಳೇನಿದೆ, ಚಾರ್ಜ್ ಪಿಕಪ್ ಬರೋದಿರಲಿ, ರೇಂಜ್ ಬರೋದಿರಲಿ, ಇಂಥವೆಲ್ಲ ಕ್ಲಿಯರ್ ಮಾಡ್ತಾ ಹೋದರೆ ಆಫ್ಟರ್ ಫ್ಯೂಚರಲ್ಲಿ ಇವೆಲ್ಲ ಅಪ್ಗ್ರೇಡ್ ಮಾಡಿದ್ರೆ ತುಂಬ ಬೆಸ್ಟ್. ಆಫ್ಟರ್ ಫ್ಯೂಚರು ಬಿಫೋರ್ ಪ್ರೆಸೆಂಟಲ್ಲಿ ಇವಾಗ ಇರೋದ್ರಲ್ಲಿ ಅಷ್ಟು ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಥ ಎಲ್ಲ ಪ್ರಾಬ್ಲಮ್ಗಳು ಮಡಿಕಂಡು ಶಾರ್ಟ್ ಔಟ್ ಮಾಡ್ತಾನೆ ನಾವು ತಗೊಂಡು ನಮ್ಮ ತಲೆ ಮೇಲೆ ಹಾಕೊಂಡಿದ್ದೆ. ಇವಾಗ ಒಂದು ಪೆಟ್ರೋಲ್ ವೆಹಿಕಲ್ಗೆ ಎಷ್ಟು ಖರ್ಚು ಮಾಡ್ತೀವಿ, ಅವಾಗ ಒಂದೇ ಸಲ ಬ್ಯಾಟ್ರಿ ಹೋಯ್ತು ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಯಾಕೆಂದರೆ ನಮಗೆ ಜನರಲ್ ಆಗುತ್ತೆ ಒಂದು ಬೈಕಿಗೆ ಏನು ಅಮೌಂಟ್ ಬೀಳುತ್ತೆ ಅದ್ರದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗೇ 60-65% ಅಮೌಂಟ್ ಬಿದ್ದಿರುತ್ತೆ. ಇನ್ನು ಮಿಕ್ಕೋ 35-40% ಓನ್ಲಿ ಬೈಕಿಗೆ ಬಿದ್ದಿರುತ್ತೆ. ಸೊ ಇದರಲ್ಲಿ ಏನಪ್ಪ ಎಫಿಷಿಯನ್ಸಿ ಅಂದರೆ ಕಾಸ್ಟ್ಲಿ ಅಂದರೆ ಬ್ಯಾಟ್ರಿನೇ ಕಾಸ್ಟ್ಲಿ. ಹಂಗಾಗಿ ಏನಂದರೆ ಬ್ಯಾಟ್ರಿ ಲೈಫು, ಬ್ಯಾಟ್ರಿ ಪಿಕಪ್ಪು, ಬ್ಯಾಟ್ರಿ ರೇಂಜು ಇನ್ನೂ ಜಾಸ್ತಿ ಆಗಬೇಕು. ಸೊ ಆವಾಗ ಇದು ನೆಕ್ಸ್ಟ್ ಫ್ಯೂಚರಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಜೊತೆಗೆ ಇನ್ನೊಂದೇನು ಅಂದರೆ ಯಾವುದೇ ಬೈಕ್ ಆಗಿರೋ ಅಷ್ಟೇ ಜಾಸ್ತಿ ಹೆವಿ ಸ್ಪೀಡ್ ಹೊಡ್ಕೊಂಡು ಹೋಯಿತು ಅಂದರೆ ಹೀಟ್ ಆಗುತ್ತೆ. ಅದು ಒಂದು ಪೆಟ್ರೋಲರ್ ಆಗಿರ್ಬೋದು ಇಲ್ಲ ಬ್ಯಾಟ್ರಿನರ್ ಆಗಿರ್ಬೋದು. ಇವಾಗ ಪೆಟ್ರೋಲ್ ವೆಹಿಕಲಲ್ಲಿ ಏನಂದರೆ ಇಂಜಿನ್ ಇರುತ್ತೆ, ತರಂಬರ ಎದ್ವತ್ತದು ಹೊಡಿತು ಅಂದರೆ ಇಂಜಿನ್ ಹೀಟ್ ಆಗುತ್ತೆ. ಸೊ ಇದರಲ್ಲಿ ಬಂದಾಗ ನಾವು ಯಾವುದರಲ್ಲಿ ವಿಲ್ ಬಂದಾಗ ನಾನ್ ಸ್ಟಾಪ್ ಬಡಿತಾ ಇದೀವಿ ಅಂದರೆ ಈ ಬ್ಯಾಟ್ರಿ ಹೀಟ್ ಆಗೇ ಆಗುತ್ತೆ. ಸೊ ಹಂಗಾಗಿ ಯಾವುದೇ ನಾವು ಜರ್ನಿ ಮಾಡಬೇಕಂದ್ರೂ ರೆಸ್ಟ್ ಕೊಟ್ಟು ಮಾಡ್ತಾ ಹೋದರೆ ಬೆಸ್ಟು ಅಂತ ಹೇಳ್ಬೋದು. ಸೊ ಪ್ರೆಸೆಂಟ್ ಇರೋ ಸಿಚುವೇಶನ್ ತುಂಬ ವರ್ಸ್ಟ್ ಇದೆ ಗುರು. ಏನಿದೆ ತುಂಬ ವರ್ಸ್ಟ್ ಇದೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಬೈ ಮಾಡ್ಕೋಬೇಕು ಅಂದರೆ ಫ್ಯೂಚರಲ್ಲಿ ಇವಾಗ ಪ್ರೆಸೆಂಟ್ ಇರೋ ಪಾಯಿಂಟ್ಸ್ಗಳನ್ನ ಅಪ್ಗ್ರೇಡ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಏನಪ್ಪ ಅಂದರೆ ಯಾವುದೇ ಬೇಕಾದರೂ ಅಷ್ಟೇ, ಪೆಟ್ರೋಲ್ ವೆಹಿಕಲೇ ಆಗಿರಲಿ ಇದೇ ಆಗಿರಲಿ, ಎದ್ವತ್ತದ್ವಾಗ ಹೊಡ್ಕೊಂಡು ಹೋದ್ರೆ ಅದರಲ್ಲಿ ಇಂಜಿನ್ ಹೀಟ್ ಆಗುತ್ತೆ, ಇದರಲ್ಲಿ ಬ್ಯಾಟ್ರಿ ಹೀಟ್ ಆಗುತ್ತೆ ಅಷ್ಟೇ. ಸೊ ಏನಂದರೆ ಎಲ್ಲ ವೆಹಿಕಲ್ನೂ ಒಂದು ರೇಂಜಲ್ಲಿ ಒಂದು ಸ್ಪೀಡಲ್ಲಿ ಮೇಂಟೈನ್ ಮಾಡಬೇಕು. ಜೊತೆಗೆ ನಾನು ಏನಕ್ಕೆ ಇದನ್ನು ಎಲೆಕ್ಟ್ರಿಕಲ್ ವೆಹಿಕಲ್ನ ಬೈ ಮಾಡೋದು ಬೆಸ್ಟ್ ಇಲ್ಲ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಅಂದರೆ ಸೊ ಇದರಲ್ಲಿ ತುಂಬ ಅಪ್ಡೇಟ್ ಮಾಡಬೇಕು, ತುಂಬ ಅಪ್ಡೇಟ್ ಮಾಡಬೇಕು. ಏನಂದರೆ ಸರ್ವಿಸ್ ಪಾಯಿಂಟ್ಗಳು, ಸರ್ವಿಸಿಂಗು, ಜೊತೆಗೆ ಪಿಕಪ್ಪು ಮತ್ತು ಅದ್ರ ಚಾರ್ಜಿಂಗ್ ಪಾಯಿಂಟ್ಗಳು ಏನಿದೆ ಇದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಹೋಯ್ತು ಅಂದರೆ ನೆಕ್ಸ್ಟ್ ಬರೋ ಫ್ಯೂಚರಲ್ಲಿ ವೆಹಿಕಲ್ ಏನಿದೆ ಬೆಸ್ಟು. ಪೆಟ್ರೋಲ್ ವೆಹಿಕಲ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಸೊ ಅದು ಬೆಸ್ಟ್ ಆಗಬೇಕು ನಮಗೆ ಅಂದರೆ ಚಾರ್ಜಿಂಗ್ ಪಾಯಿಂಟ್ಗಳು ನಮಗೆ ಸಿಗಬೇಕು. ಜೊತೆಗೆ ಇದು ಪಿಕಪ್ ಏನಿದೆ ಇದು ಯದ್ವಾ 70-80 ಓಡಿಸ್ತಿದ್ದಂಗೆ ಪಿಕಪ್ ಹೋಗ್ಬಿಡುತ್ತೆ. ಸೊ ಇದು ಪಿಕಪ್ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ಬ್ಯಾಟ್ರಿಗಳು ಕೆಲವು ನೆಗೆಟಿವ್ ಪಾಯಿಂಟ್ ಏನಂದರೆ ಜಾಸ್ತಿ ಹೀಟ್ ಇದ್ದಂಗೆ ಬಸ್ಟ್ ಆಗೋದಾಗಿರಲಿ, ಫೈರ್ ಆಗೋದಾಗಿರಲಿ, ತುಂಬ ನೆಗೆಟಿವ್ ಪಾಯಿಂಟ್ಗಳು ನಾವು ಜನರಲಾಗಿ ಇವಾಗ ನಮ್ಮ ಸುತ್ತಮುತ್ತ ನೋಡ್ತಿದ್ದೀವಿ. ಸೊ ಈ ಥರದ್ದೆಲ್ಲನೂ ಇವರು ರಿಡಕ್ಷನ್ ಮಾಡಿ ಬರಬೇಕು. ಸೊ ಇವೆಲ್ಲ ಶಾರ್ಟ್ ಔಟ್ ಮಾಡ್ತು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಮಸ್ತ್ ಗಾಡಿಗಳು. ಏನಂದರೆ ನಮ್ಗೆ ಏನಿದೆ ಈ ನೇಚರ್ ಫ್ರೆಂಡ್ಲಿ, ಸೊ ಪೊಲ್ಯೂಷನು, ಇದರಿಂದಾದ್ರೂ ನಾವು ನ ಬೈ ಮಾಡಬೇಕು. ಸೊ ಈ ಬೈ ಮಾಡೋಕ್ಕೆ ಮೊದಲು ಇವಾಗ ಏನಿದೆ ಇಶ್ಯೂಗಳು ಇದನ್ನೆಲ್ಲ ಇವರು ವೆಹಿಕಲ್ ಏನಿದೆ ಇವೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಜೊತೆಗೆ ಮೈಲೇಜ್ ಪಿಕಪ್ಪು ಜಾಸ್ತಿ ಕೊಡಬೇಕು. ಇವಾಗ ನಾವೆಲ್ಲ ಲಾಂಗ್ ಹೋಗ್ತಿರ್ತೀವಿ. ಸೊ ಒಂದು
80-100 ಬಂದು ಸ್ಟಾಪ್ ಆಗ್ಬಿಡ್ತು ಅಂದರೆ ನಾವು ಇವಾಗ 120 ಕಿಲೋಮೀಟರ್ ಇನ್ನು 20 ಕಿಲೋಮೀಟರ್ ಹೋಗೋಕ್ಕಾಗುತ್ತಾ. ಸೊ ಹಂಗಾಗಿ ಒಂದು ಮಿನಿಮಮ್ ಒಂದು 250-300ವರೆಗೂ ನಮಗೆ ಇದು ಸಿಕ್ತು. ಒಂದು ರೇಂಜ್ 1 ಪಾಯಿಂಟ್ ಚಾರ್ಜಿಂಗಲ್ಲಿ ಸಿಕ್ತು ಅಂದರೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ರೇಂಜಿಗೆ ಯೂಸ್ಫುಲ್ ಆಗುತ್ತೆ. ಎಷ್ಟು ಅಂದರೆ ಅಷ್ಟು ಆಗೋದಿಲ್ಲ ಒಂದು ರೇಂಜ್ಗೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಬ್ಯಾಟ್ರಿದು ಏನಿದೆ ಫ್ಯೂಚರ್ ಆಯ್ಸು ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅದ್ರ ಲೈಫ್ನು ಕೂಡ. ಯಾಕೆಂದರೆ 2-3 ಇಯರ್ಸ್ ಆಗ್ತಿದ್ದಂಗೆ ಬ್ಯಾಟ್ರಿ ಹೋಯ್ತು ಅಂದ್ರು ನಮ್ಮದು ಇವಾಗ 3-4 ಇಯರ್ಸ್ ಪೆಟ್ರೋಲ್ ಅಮೌಂಟ್ ಏನು ಸೇವ್ ಮಾಡ್ತೀವಿ ಅವು ಒಂದೇ ಸಲ ಬ್ಯಾಟ್ರಿಗೆ ಸುರಿಬೇಕಾಗುತ್ತೆ. ಸೊ ಆ ಬ್ಯಾಟ್ರಿಗೇನೆ ಅಮ್ಮಮ್ಮ ಅಂದರು ಬೈಕ್ ಏನು ಚಾರ್ಜ್ ಬೀಳುತ್ತೆ ಅದರಲ್ಲಿ 60% ಬ್ಯಾಟ್ರಿಗೆ ಇಕ್ಕಿರ್ತಾನೆ. ಸೊ ಬೈಕ್ ಕೊಡೋದು 40% ಆದರೆ ಬ್ಯಾಟ್ರಿಗೆ 60% ಕೊಟ್ಟಿರ್ತೀವಿ. ಸೊ ಅದ ತಲೆನೋವಾಗಿದೆ ಮೇನು. ಅದ್ರ ಜೊತೆಗೆ ಏನಪ್ಪ ಅಂದರೆ ಪವರ್ ಪಾಯಿಂಟ್ಗಳು ನಮಗೆ ಎಲ್ಲೂ ಸಿಗೋದಿಲ್ಲ. ಸೊ ಇವಾಗ ಏನೋ ಪ್ರೆಸೆಂಟಲ್ಲಿ ನಾವು ಓನಾಗಿ ಯೂಸ್ ಮಾಡ್ತಿರ್ತೀವಿ. ಸೊ ಲಾಂಗ್ ಹೋದಾಗ ಪವರ್ ಪಾಯಿಂಟ್ಗಳು ಸೆಂಟ್ರಲ್ಲಿ ಇವಾಗ ನಮ್ಗೆ ಪೆಟ್ರೋಲ್ ಬಂಕ್ ಹೆಂಗಿದೆ ಆ ಥರ ಸೆಂಟ್ರ್ ಸಿಕ್ತು ಅಂದರೆ EV ವೆಹಿಕಲ್ಗಳಿಗೆ ಅವಾಗ ಒಂದು ಕ್ರೇಜ್ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಸ್ಪೀಡು ಅಷ್ಟೇ, ಸ್ಪೀಡ್ ಮಾತ್ರ ಸರಿಯಾಗಿ ಇಕ್ಕಿದ್ದಾನೆ, ಡಿಜಿಟಲಿ ಇಕ್ಕಿರ್ತಾನೆ. ಆಲ್ಮೋಸ್ಟ್ ಎಲ್ಲ ವೆಹಿಕಲಲ್ಲೂ ಅಷ್ಟೇ ಹೆವಿ ಡಿಜಿಟಲ್ ಇಕ್ಕಿದ್ದಾನೆ, ಸ್ಪೀಡು ಹೆವಿ ಇಕ್ಕಿದ್ದಾನೆ. ನ್ಯಾವಿಗೇಷನ್ ಏನು ಹೇಳ್ತೀವಿ ಅದನ್ನು ಆ್ಯಂಡ್ರಾಯ್ಡ್ ಮೊಬೈಲ್ ತಗೊಬಂದ್ಬಿಟ್ಟಿದೆ, ಡಿಜಿಟಲ್ ಡಿಸ್ಪ್ಲೇ ಇಟ್ಬಿಟ್ಟಿರ್ತಾನೆ. ಸೊ ಇವರು ಕೆಲವು ಲುಕ್ ವೈಸು ಈ ಥರ ಎಲ್ಲ ನೋಡ್ತಾ ಹೋದಾಗ EVಗಳು ಬೆಸ್ಟು ಅನಿಸುತ್ತೆ. ಸೊ ಈ ಮೇಂಟೆನೆನ್ಸ್ ಇವೆಲ್ಲ ನೋಡ್ತಾ ಹೋದಾಗ ಅಷ್ಟು ಅನಿಸುತ್ತೆ. ಸೊ ಹಂಗಾಗಿ ಪ್ರೆಸೆಂಟ್ ಸಿಚುವೇಶನ್ ಅಷ್ಟೇ. ಆಫ್ಟರ್ ನೆಕ್ಸ್ಟ್ ಫ್ಯೂಚರ್ ಇವೆಲ್ಲ ಅಪ್ಗ್ರೇಡ್ ಮಾಡ್ಕೊಬಂದರೆ EVನ ಬೈ ಮಾಡ್ಬೋದು. ಸೊ ಇವಾಗ ಪ್ರೆಸೆಂಟ್ EV ತಗೊಳ್ಬೇಕು ಅನ್ನೋರ್ಗೆ ಏನಪ್ಪ ಅಂದರೆ ತಗೊಳಕ್ಕೆ ಮೊದಲೇ ಒಂದ್ಸಲ ಯೋಚನೆ ಮಾಡಿ ನೋಡಿ ತಗೊಳ್ಳಿ, ವಿಚಾರಿಸಿ. ಸೊ ಇದನ್ನೇ ತಗೊಳ್ಬೇಕು ಅನ್ನೋದು ಏನಿರೋದಿಲ್ಲ. ಓಲಾನ ಚೇತಕ ಯೂಟ್ಯೂಬ್ ಯಾವುದು ಅಂದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ನೋಡಿ. ಅದರಲ್ಲಿ ಏನಂದರೆ ಕಿಲೋವ್ಯಾಟ್ ಏನಿರುತ್ತೆ ಅದನ್ನು ಮ್ಯಾಟರ್ ಆಗ್ತಾ ಹೋಗುತ್ತೆ, KWH ಏನಿರುತ್ತೆ ಅದನ್ನು ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲನೂ ಚೆಕ್ ಮಾಡಿನೇ ತಗೊಳ್ಳಿ. ಸೊ KWH ಜಾಸ್ತಿ ಆಯ್ತಿದ್ದಂಗೆ ಅಮೌಂಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ತಗೊಳಕ್ಕೆ ಮೊದಲೇ ಫುಲ್ಲು ಡೀಟೇಲಾಗಿ ಚೆಕ್ ಮಾಡಿ ತಗೊಳ್ಳಿ. ಪ್ರೆಸೆಂಟ್ ಇರೋದ್ರಲ್ಲಿ ಸುಮ್ಮನೆ ಬೆಸ್ಟ್ ಅಂತ ಸುಮ್ಮನೆ ಇರೋದು ಬೆಸ್ಟ್. ಯಾಕೆಂದರೆ ಇನ್ನೂ ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ಇವಾಗ ಜನರುಗಳು ಬೈ ಮಾಡಬೇಕು ಅಂದರೆ ಕಸ್ಟಮರ್ ಬೈ ಮಾಡ್ತಾಯಿದ್ದಾರೆ ಅಂದರೆ ಅವರು ಕೇಳೋ ಅಂತ ಏನಿದೆ ಅದನ್ನು ಅವನು ಕಂಪ್ನಿ ಕೊಡ್ತಾನೆ. ಸೊ ಕೊಡೋವರೆಗೂ ಪ್ರೆಸೆಂಟ್ ತಗೊಳ್ಳಿ. ತಗೊಳ್ದೇ ಇರೋರು ನನಗೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅನ್ನೋರು ವೆಯ್ಟ್ ಮಾಡಿ. ಇನ್ನೂ ಅಪ್ಗ್ರೇಡ್ ವರ್ಷನಲ್ಲಿ ಇನ್ನೂ ಬೆಸ್ಟಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.